ಸೆಟ್ಟಲ್ಲೇ ಎತ್ಬಿಟ್ಟೆ ನನಗೆ ಅವ್ರ ಕ್ವಶನ್ ಮರ್ತೋಯ್ತು. ಸೊ ಕುಕಿಂಗ್ ವಿಡಿಯೋ ಅಂತೂ ಮುಗೀತು. ನಾವು ಕೊಟ್ಟಿರೋ ಟಾಸ್ಕ್ ಅಲ್ಲಿ ನಮ್ಮನ್ನೇ ಸೋಲಿಸ್ಬಿಟ್ರು. ಅಂಡ್ ತುಂಬಾ ಸಖತ್ತಾಗಿ ಮಾಡಿದ್ರು. ಕಂಗ್ರ್ಯಾಚುಲೇಷನ್ ಸರ್. ಅಂಡ್ ಫಸ್ಟ್ ಆಫ್ ಆಲ್ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಅವರು ಹೆಂಗೆ ಹೇಳಿ ಕಮ್ಯುನಿಕೇಟ್ ಮಾಡಿದ್ರು ಏನೋ ಗೊತ್ತಿಲ್ಲ, ಬಟ್ ನೀವಂತೂ ಸಖತ್ತಾಗಿ ಮಾಡಿದ್ರು. ಈ ವಿಡಿಯೋ ಎಡಿಟ್ ಆದ್ಮೇಲೆ ಫೈನಲ್ ಆಗಿ ನಿಮ್ಗೆ ಪರ್ಸನಲ್ ಆಗಿ ಕಳಿಸ್ತೀವಿ. ಅಂಡ್ ಕೆಲವು ನಾನ್ ಎಡಿಟೆಡ್ ವರ್ಷನ್ ಇದೆಯಲ್ಲ, ಅದನ್ನ ಸಪರೇಟ್ ಆಗಿ DM ಮಾಡ್ತೀವಿ. ಪ್ಲೀಸ್ ಅದನ್ನ ಸ್ವಲ್ಪ ನೋಡಿ. ಸೆಕೆಂಡ್ ಟಾಸ್ಕ್ ಏನ್ ಕೊಡ್ತಾ ಇದೆಯಾ? ಸೆಕೆಂಡ್ ಟಾಸ್ಕ್ ಏನು ಅಷ್ಟೊಂದು ದೊಡ್ಡ ಟಾಸ್ಕ್, ಕಾಂಪ್ಲಿಕೇಟೆಡ್ ಏನಿಲ್ಲ. ಸ್ವೀಟ್ ಮಾಡಿರೋರಿಗೆಲ್ಲ ಏನ್ ಲೆಕ್ಕ ಅಂತ ಇದೆಲ್ಲ. ಆಲ್ರೆಡಿ ಕೊಟ್ಟಿರೋ ಒಂದು ಟಫ್ ಟಾಸ್ಕ್ ನ ಅವ್ರು ಆಲ್ರೆಡಿ ಗೆದ್ದಿದ್ದಾರೆ. ಇನ್ನೆಲ್ಲ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಟಾಸ್ಕ್ ಗಳೇ, ಮತ್ತೆ ನಮಗೆ ಗೊತ್ತಿರುತ್ತೆ ಯಾವ ತರ ಸಣ್ಣ ಪುಟ್ಟ ಟಾಸ್ಕ್ ಅಂತ. ಓಕೆ, ಇವಾಗ ಒಂದಷ್ಟು ಜಸ್ಟ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಗಳು ಕೇಳ್ತೀವಿ. ನಿಮ್ ಹಾನೆಸ್ಟ್ ಆನ್ಸರ್ಸ್ ಹೇಳಿ ಅಷ್ಟೇ. ಮುಚ್ಚು ಮರೆ ಅಲ್ಲ ಸರ್, ಆಲ್ರೆಡಿ ಏನ್ ಕಾದಾಯ್ತೋ ಏನ್ ವಕ್ರತೈತೋ ಎಲ್ಲ ನಿನ್ಗೆ ಬಿಟ್ಟಿದ್ದೀನಿ ಸರ್. ಫಸ್ಟ್ ಕ್ವಶನ್ ಬಂದು ನಿಮಗೆ, ನಿಮ್ಮ ನೆಕ್ಸ್ಟ್ ಸಿನಿಮಾದ ಹೀರೋ ಈ 4 ಆಪ್ಷನ್ ಅಲ್ಲಿ ಯಾರು ಅಂತ ನೀವು ಹೇಳ್ಬೇಕು. ಮೊದಲನೇದು ದೀಪು, ಎರಡನೇದು ದೀಪಕ್ ತೇಲ್ಕರ್, ಮೂರನೇ ದೀಪಕ್ ತೇಲ್ಕರ್. ಸರ್ ಗೊತ್ತಾಗಿದೆ ಸರ್, ಕಂಪ್ಲೀಟ್ ಮಾಡ್ಲಿ ಆಪ್ಷನ್. ಮೂರನೇದು ಬಂದು ಜಸ್ಟ್ ದೀಪಕ್, ಓಕೆನಾ? ನಾಲ್ಕನೇದು ಬಂದು ನಿಮ್ಮ ಕ್ವಶನ್ ಕೇಳ್ತಿರೋ ಈ 4 ಆಪ್ಷನ್ ಅಲ್ಲಿ ಯಾರು ಸರ್? ದೀಪಕ್ ತೇಲ್ಕರ್ ಯಾರು ಅಂತಾನೆ ಗೊತ್ತಿಲ್ಲ. ಪ್ಲೀಸ್ ನನ್ ಖುಷಿಗಾದ್ರು ನೀವು ಅಂತ ಹೇಳಿ ಸರ್. ಸರ್ ದೀಪು ಅವನೇ, ದೀಪಕ್ ತೇಲ್ಕರ್ ಅವನೇ. ರೋಸ್ಟ್ ಫಸ್ಟ್ ಜಸ್ಟ್ ಸರ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಈ ಕ್ವಶನ್ ರೆಡಿ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ಕ್ವಶನ್ಸ್ ನಮ್ಮ ಬಾಯ್ಸ್ ಕೇಳ್ತಾರೆ. ಬಾಯ್ಸ್ ಅವ್ರು ರೆಡಿ ಇದಾರೆ? ನೀವು ನಮಗೆ ಹೇಳ್ತಿದ್ರಿ ರೆಡಿ ಆಗಿರಿ ಅಂತ. ದಿಲೀಪ್ ಅವ್ರು ಕೇಳ್ತಾರೆ ನೆಕ್ಸ್ಟ್ ಕ್ವಶನ್. ಅದೇ ಫನ್ ಕ್ವಶನ್, ನೀವೇ ರೆಡಿ ಮಾಡಿರೋದು. ಇಲ್ಲ, ಅವ್ರ ಕ್ವಶನ್ ಮರ್ತೋಯ್ತು ಅಷ್ಟೇ. ಕ್ವಶನ್ ಮರ್ತೋಯ್ತು. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಪ್ರೇಮದ ಊರಲ್ಲಿ DOP ಅವ್ರಿಗೆ ಈಗ ಒನ್ ಟೇಕ್ ಆರ್ಟಿಸ್ಟ್ ಅವರು, ಡೈರೆಕ್ಟರ್ಸ್ ಅವರು ಕನ್ವಿನ್ಸ್ ಮಾಡ್ಬಿಟ್ಟಿರ್ತಾರೆ ನಿಮ್ಗೆ ಈ ಶಾರ್ಟ್ ಓಕೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಏನೋ ಮಾಡ್ಬೇಕಾದ್ರೆ ನೀವು ಎಡವಟ್ ಮಾಡ್ಬಿಡ್ತೀರಾ. ಆ ಶಾರ್ಟ್ ಏನೋ ಸಿಲೋಟ್ ಶಾರ್ಟ್ ಏನೋ ಒಂದು ಶಾರ್ಟ್ ಒಂದು ಮಿಸ್ ಆಗ್ಬಿಡುತ್ತೆ. ಸೊ ಇವಾಗ ನೀವು ಡೈರೆಕ್ಟರ್ ಹತ್ರ ಬ್ಲೇಮ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ, ಓಕೆನಾ? ಸೊ ಈಗ ನೀವು ಕನ್ವಿನ್ಸ್ ಮಾಡಬೇಕು, ನನ್ನ ಕಡೆಯಿಂದ ನಾನು ಸರಿಯಾಗಿದೆ, ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? ಈಗ ನಿಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಬ್ಲೇಮೇ ತಗೊಳಂಗಿಲ್ಲ. ಬ್ಲೇಮ್ ಕೊಡೋದಾದ್ರೆ ಬರೀ ಇಲ್ಲ ಡೈರೆಕ್ಟರ್ಗೆ ಇಲ್ಲ ಆರ್ಟಿಸ್ಟಿಗೆ. ಒನ್ ಟೇಕ್ ಆರ್ಟಿಸ್ಟ್ ಲೈಟ್ ವೇರಿಯಂಟ್ ನೈಟ್ ಶೂಟ್ ಆಗ್ತಿರ್ತದೆ, ಹೆಂಗ್ ಲೈಟ್ ವೇರಿ ಅಂತೀರಾ? ಅಲ್ಲ, ಲೈಟ್ ಸನ್ಲೈಟ್ ವೇರಿ ಆಯ್ತು ಅಂತಂತಾರೆ, ಅವಾಗ ಏನ್ ಮಾಡಕ್ಕಾಗುತ್ತೆ ಅಂತ. ನೈಟ್ ಎಫೆಕ್ಟ್ ಅಂತ ಲೈಟ್ ಫ್ಲಿಕರ್ ಆಯ್ತು ಅಂತೀವಿ. ಓಕೆ, ನೀವು ಈ ಪ್ರೇಮದ ಊರಲ್ಲಿ ಶೂಟ್ ಟೈಮ್ ಅಲ್ಲಿ ಈ ತರದ ಏನೋ ಸಂದರ್ಭ ನಡೆದಿದ್ಯಾ? ಮಾಡಿದ್ದೀರಾ? ಮನೋಜ್ ಸರ್ ಸಿಗಾಕೊಂಡ್ರು. ರೈನಿ ಸೀನಲ್ಲೆಲ್ಲ ರೈನ್ ಗನ್ನು ಫ್ರೇಮ್ ಅಲ್ಲಿ ಬಂತಂತ ಶೂಟ್ ಮಾಡಿಸಿದ್ವಿ. ಬಟ್ ಡೈರೆಕ್ಟರ್ಸ್ ಅದು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದು ಶೋ ಅಲ್ಲಿ ರಂಗಣ್ಣ ಸರ್ ಬಗ್ಗೆ ನೀವು ತುಂಬಾನೇ ಹೇಳಿದ್ರಿ. ಅಂಡ್ ಸ್ಟೇಜ್ ಅಲ್ಲಿ ಹತ್ತಿದ್ರಿ ಕೂಡ. ಅವ್ರ ಜೊತೆ ನೀವು ಒಂದು 5 ಮಿನಿಟ್ ಟೈಮ್ ಸ್ಪೆಂಡ್ ಮಾಡಿದಾಗ, ಸೊ ಫಸ್ಟ್ ಮೂವಿ ಅವ್ರ ಜೊತೆನೆ ಸಿಕ್ತು. ಅವ್ರ ಜೊತೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ ಫೀಲಿಂಗ್ ಹೆಂಗಿತ್ತು, ಅದನ್ನ ಇನ್ನ ಫನ್ ಮೇಲೆ ಹೇಳ್ಬೇಕು. ಮನೋಜ್ ಸ್ಟೋರಿ ಹೇಳ್ಬೇಕಾದ್ರೆ ಅಂದ್ರೆ ಇವಾಗ ಒಂದೊಂದು ಸ್ಟೋರಿ ಹೇಳ್ಬೇಕಾದ್ರೆ ಒಂದೊಂದು ಕ್ಯಾರೆಕ್ಟರ್ಗೆ ಒಬ್ಬೊಬ್ಬರನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು, ಅಂದ್ರೆ ನನಗೆ ಯಾವ ರೋಲ್ ಹೇಳಿರ್ತಾರೋ ಆ ಪಾತ್ರಕ್ಕೆ ನನ್ನನ್ನು, ಮಿಕ್ಕಿದಕ್ಕೆ ಬೇರೆ ಪಾತ್ರಗಳನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತಿರ್ತೀನಿ. ಸೊ ನನಗೆ ಹಿಂಗೆ ಸ್ಟೋರಿ ಹೇಳ್ಬೇಕಾದ್ರೆ ರಂಗಣ್ಣ ರಘು ಸರೇ ತಲೆಗೆ ಬಂದಿದ್ದು. ಸೊ ನಾನು ಅವ್ರ ಜೊತೆನೇ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಹೋದೆ ಕಥೆಲಿ. ಬಟ್ ನಾನು ಸಿಕ್ಕಾಬಡೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಅವರೇ ಆಗಬೇಕು, ಅವರೇ ಸಿಗಬೇಕು, ಅವ್ರ ಜೊತೆನೇ ಮಾಡಬೇಕು ಅಂತೇಳಿ. ಸೊ ಆಮೇಲೆ ಗೊತ್ತಾಯಿತು. ಬಟ್ ಸಿಕ್ಕಾಬಡೆ ಖುಷಿ ಇತ್ತು, ಅಷ್ಟೇ ಭಯನೂ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಸೀನ್ ಟೇಕ್ ಅನ್ಸುತ್ತೆ, ನಾನು ಜಾಸ್ತಿ ಟೇಕ್ ತಗೊಂಡಿದ್ದೆ. ಅದು ಹೇಳಂಗಿಲ್ಲ ಅನ್ಸುತ್ತೆ ಸೀನು. ಸಿಂಪಲ್ ಸೀನು,
ಏನಂದ್ರೆ ಸೀನ್ ಅಲ್ಲ, ಬಟ್ ಡೈಲಾಗ್ ಇಲ್ಲ ಆ ಸೀನಲ್ಲಿ. ಇದಕ್ಕೆ ಫಸ್ಟ್ ಶಾರ್ಟ್ ರಂಗಣ್ಣ ರಘು ಸರ್, ಶ್ರೀ ಮತ್ತೆ ನಾನು ನಡುಕ್ತಾ ಇದೀನಿ, ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಕೊನೆಗೆ ಮನೋಜ್ ಸರ್ ಹಿಂಗೆ ಸೈಡಿಗೆ ಕರ್ಕೊಂಡು ಬಂದು, ನೀವು ಗಾಬರಿ ಆಗ್ತಾ ಇದ್ದಾರೆ, ಹಿಂಗೆ ಮಾಡಬೇಡಿ, ಆರಾಮಾಗಿ ಮಾಡಿ, ಏನಿಲ್ಲ ಅದು ಇದು ಅಂತ ಹೇಳಿದ್ರು. ಕೊನೆಗೆ ಅಂತೂ ಮಾಡಿದೆ. ಅದು ಹೆಂಗೆ ಬಂತು ಅಂತ ಅವ್ರು ಹೇಳ್ಬೇಕು. ಇಲ್ಲ ಸರ್, ಫೈನಲಿ ಸೂಪರ್ ಆಗಿ ಬಂತು. ಫೈನಲಿ ಸೂಪರ್ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಶಾಟ್. ಸೂಪರ್ ಆಗಿ ಬಂತು ಅಂದ್ರೆ ನಾನ್ ಹಂಗ ಹೇಳ್ಬೇಕು ಅಂತಂದ್ರೆ DOP ಸೂಪರ್ ಆಗಿ ತೋರ್ಸಿದ್ರು ಅಂತ ಹೇಳ್ಬೋದಾ, ಇಲ್ಲ ಸೂಪರ್ ಆಗಿ ಬಂತು ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಶಾರ್ಟೇ ಡೈಲಾಗ್ ಎಲ್ಲ ಬೇಡ ಅಂತ ಮ್ಯೂಸಿಕಲ್ ಶಾರ್ಟ್ ಇಟ್ಟಿದ್ವಿ. ಅದು ಒಂದು ಪ್ರಾಬ್ಲಮ್ ಅಂದ್ರೆ ಬೇರೆ ಎಲ್ಲರಿಗೂ ಸುಲಭನೇ ಇತ್ತು, ಯಾಕಂದ್ರೆ ಕ್ಯಾಮ್ರಾಮನ್ 1 more ಅಂದ್ರೆ ಅವ್ರ ಪಾಡೆಗೆ ಅವ್ರು ಮುಂದಕ್ಕೆ ಹೋಗಿ ವಾಪಸ್ ಬರೋರು, ಮತ್ತೊಂದು ಬರೋರು. ಈ ಪಾಪ ಸೆಟ್ ಬಾಯ್ಗಳಿಗೆ ಒಂದು ಕೋಲ್ ಹುಡ್ಕೊಂಡ್ ಕಷ್ಟ ಆಗ್ತಾ ಇತ್ತು. ಆಲ್ಮೋಸ್ಟ್ 12-13 ಕೋಲ್ ಮುರಿಬೇಕಾಗಿತ್ತು. ಅದನ್ನ ಹೇಳಕ್ ಬಂದೆ ನಾನು, ನಿಜವಾಗ್ಲೂ ಮುರಿಬೇಕಿತ್ತು, ಅದು ನಾನ್ ಮುರಿಬೇಕಿತ್ತು. ಇವರು ಒಂದು ಕೋಲ್ ಮುರಿಬೇಕಾಗಿತ್ತು. ಅದನ್ನ ಹೇಳಕ್ ಬಂದೆ. 1 ಟೇಕು 2 ಟೇಕು 3 ಟೇಕು ಅನ್ಕೊಂಡು 4 ತಂದಿಟ್ಕೊಂಡಿದ್ರು. ಆಯ್ತು, ಹೈಯೆಸ್ಟ್ ಟೇಕ್ ತಗೊಂಡಿರೋದು. ಮೇ ಬಿ ನಾನು ಮ್ಯಾನಿಫೆಸ್ಟೋ ಓವರ್ ಆಗಿ ಮಾಡ್ಬಿಟ್ಟೆ ಅನ್ಸುತ್ತೆ. ನನಗೆ ನಂಬಕ್ಕೆ ಆಗ್ಲಿಲ್ಲ ಅನ್ಸುತ್ತೆ ನಾನು ಅವ್ರ ಮುಂದೆ ನಿಂತಿದ್ದೀನಿ ಅಂತ. ಸೊ ಮೇ ಬಿ ಅದು ಬಂದು ರಂಗಾಯಣರಿಗೂ ಸರ್ ಹತ್ರ ಬಂದ್ಬಿಟ್ಟು ಕೋಲ್ ಕಿತ್ಕೋಬೇಕು, ಅದು ಕಿತ್ಕೊಂಡು ತಿರುಗ್ಬೇಕು, ಅವ್ರ ಹತ್ರ ಅವ್ರ ಕೈಯಿಂದ ಕೋಲ್ ಕಿತ್ಕೋಬೇಕು. ನಾನು ಹಿಂಗ್ ಹೋಗೋದು, ಇವ್ ಹೋಗಿ ಕಿತ್ಕೋಬೇಕಾದ್ರೆ ಹೆಂಗ್ ಕಿತ್ಕೊಳ್ತಾರೆ ಅಂತಂದ್ರೆ, ಕೊಡ್ತೀರಾ ಸರ್ ಒಂಚೂರು ಕೋಲ್ ಕೊಡ್ಬೋದಾ ಸರ್, ನಂಗೆ ಡೈರೆಕ್ಟರ್ ಕೋಲ್ ಇಸ್ಕೊಳಕ್ ಹೇಳಿದಾರೆ, ಇಸ್ಕೋಬೋದಾ? ನಾನು ಫಸ್ಟ್ ಶಾರ್ಟ್ ಇದ್ದಿದ್ದೆ ಅದು. ನಾನು ಅದಕ್ಕೂ ಮುಂಚೆ ರಂಗಣ್ಣ ರಘು ಸರ್ ಜೊತೆ ಪ್ರಾಪರ್ ಆಗಿ ಮಾತಾಡೋಕ್ಕಾಗಿರ್ಲಿಲ್ಲ, ಬೇರೆ ಸೀನ್ ಮಾಡಿರ್ಲಿಲ್ಲ. ಸೊ ನನ್ನ ಫಸ್ಟ್ ಶಾರ್ಟೇ ಅದಾಗಿದ್ರಿಂದ ಅದೇ ಜಾಸ್ತಿ ಟೇಕ್ ಬಂದ್ಬಿಟ್ಟು ಹತ್ಬಿಟ್ಟಿದ್ದೆ ನಾನು. ಈ ಮನೋಜ್ ಸರ್ ಅನ್ಕೊಂಡಿರ್ತಾರೆ, ಅವ್ರು ಅನ್ಕೊಂಡಿರ್ತಾರೆ, ನಾನು ಇಷ್ಟೊಂದು ಟೇಕ್ ತಗೊಂಡ್ಬಿಟ್ಟು ನಾವು ಫಸ್ಟ್ ಶಾರ್ಟ್. ಬಟ್ ನಮ್ ಸೆಟ್ ಅಲ್ಲಿ ಆತರ ಯಾವತ್ತು ಕಾಣಿಸ್ತಿಲ್ಲ ಸರ್. ಅದು ಚೂರ್ ಮಿಸ್ ಆಗ್ತದೆ ಸರ್. ಇದೆ ಅಲ್ಲಿ ಅಳಕ್ಕಾಗಲ್ಲ, ಯಾಕಂದ್ರೆ ಮೇಕಪ್ ಹಾಳಾಗುತ್ತೆ, ಅದಾಗುತ್ತೆ. ನಾನು ಇನ್ನೊಬ್ರಿಗೆ ತೋರ್ಸ್ಕೊಳಂಗಿಲ್ಲ, ನಾನು ಅಳೋದೆಲ್ಲ ಮಾಡ್ತೀನಿ ಅಂತ. ಸೊ ಏನ್ ಮಾಡ್ಬೇಕಾದ್ರೆ ನಾಟಕ ಗೊತ್ತಾಗ್ತಾ ಇಲ್ಲ ಸರ್. ಅದೊಂದು ಚೂರು ಮತ್ತೆ ಒಂದೊಂದು 4 ಟೇಕ್ ಆಯ್ತು, ಆಮೇಲೆ ಲೈಟಾಗಿ ಗಾಬರಿ ಆಗ್ತಾ ಇದೆ. ಫಸ್ಟ್ 1-2 ದಿನ ಸ್ವಲ್ಪ ಕಷ್ಟ ಆಯಿತು. ನಮಗೂ ಸ್ವಲ್ಪ ಭಯ, ರಘು ಸರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಏನು ಅನ್ನೋದೆಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ 1-2 ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಆದರೂ ಕೂಡ ಭಯ ಅನ್ನೋದು ಇರುತ್ತಲ್ಲ. ಈಗ ಸ್ವಲ್ಪ ಎಲ್ರಿಗೂ ಕಷ್ಟ ಆಯಿತು. ಬಟ್ 2-3 ದಿನ ಆದಮೇಲೆ ಅಯ್ಯೋ ರಮಿಕಾ ಅವರು ಅದು ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಅದ್ಭುತವಾಗಿ ಅಷ್ಟು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಂದು ಡೈಲಾಗ್ ಪಾಪ ಇವತ್ತವರೆಗೂ ಆಗಿಲ್ಲ ಅವ್ರಿಗೆ. ನೀವು ಅಂದ್ರೆ ಹೇಳ್ತಾರೆ ಅವರು. ಅದು ಆಕ್ಚುಲಿ ಅದು ಇದು ಅಟ್ಲೀಸ್ಟ್ ಅಲ್ಲಿ ರೂಮ್ ಹೋಗ್ಬಿಟ್ಟು ಅತ್ತೆ ಆ ಡೈಲಾಗ್ ಸೆಟ್ ಅಲ್ಲೇ ಎತ್ಬಿಟ್ಟೆ, ಏನೇನೋ ಸೀನ್ ಮಾಡ್ಬಿಟ್ಟೆ. ಬಟ್ ನೀವ್ ನಿಜ ನಗಾಡ್ತೀರಾ ಡೈಲಾಗ್ ಕೇಳಿಸ್ಕೊಂಡ್ರೆ, ಅದ್ ನೀನ್ ಹೇಳಿಲ್ವಾ ಅಂತ. ಸರ್ ತುಂಬಾ ಸಿಂಪಲ್ ಡೈಲಾಗ್ ಸರ್. ಅದು ಡೈಲಾಗ್ನ ಹಾಡಿನ ತರ ಹೇಳ್ಬೇಕು. ಓಕೆ, ಒಂದು ಹೀರೋಗೂ ನಮ್ಮ ಶ್ರೀರಾಮ್ ಸರ್ಗೂ ಇವ್ರಿಗೂ ಒಂದು ಟಕ್ ಆಫ್ ನಡೀತಾ ಇರತ್ತಾರ ಟೈಮಲ್ಲಿ ಅವ್ನ ಮುಂದೆ ಬಂದ್ಬಿಟ್ಟು ಅವರು ಪಂಚೆ ಕ್ಯಾರೆಕ್ಟರ್ ಇತ್ತಲ್ಲ, ಪಂಚೆ ಹಿಂಗೆ ಇಟ್ಕೊಂಡು ಆಗುತ್ತಪ್ಪ ನಿನ್ ಕೈಲಿ ಆಗುತ್ತಪ್ಪ ಈ ಮ್ಯಾಚ್ನ ಗೆಲ್ಲೋದಕ್ಕೆ ನಿನ್ ಕೈಲಿ ಆಗುತ್ತಪ್ಪ, ಇಷ್ಟೇ ಸರ್. ಸರ್ ಒಂದು ಮಾಡಿದ್ರಿ, ಅಯ್ಯೋ ಬಿಡಿ ಸರ್ ಹೋಗ್ಲಿ ಬಿಡಿ ಸರ್, ಆಯ್ತು ಹೋಗ್ಲಿ ಬಿಡಿ ಸರ್. ಅದನ್ನ ಮಾಡಿ ತೋರ್ಸಿದ್ರು, ನನಗೆ ಗೊತ್ತಾಗ್ಲಿಲ್ಲ. ನಾನು ಸೇಮ್ ಅವ್ರ ತರನ ಮಾಡಿದೆ. ಥೂ ಏನಿದ್ ಹಿಂಗ್ ಮಾಡ್ತೀರಾ ಅನ್ಬಿಟ್ರು. ನಾನ್ ನಂತರ ಮಾಡ್ತೀನಿ. ನನಗೆ ಅದು ಬೇರೆ ಹಂಗೆ ಅಂದ್ಬಿಟ್ರ ಇನ್ನೂ ಗಾಬರಿಯಾಗೋಯ್ತು, ಬರ್ತಾ ಇಲ್ಲ ಅಂತ. ಆಮೇಲೆ ಪಾಪ ಶ್ರೀ ಎಲ್ಲ ಕರ್ಕೊಂಡೋಗಿ ಸೈಡಲ್ಲಿ ಕರ್ಕೊಂಡೋಗಿ, ನೀವು ಏನೇನೋ ಸೀನ್ ಮಾಡಿದ್ರೆ ನೀವು ನರ್ವಸ್ ಆಗ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ, ನಮ್ಮ ಹೀರೋ ಶ್ರೀರಾಮ್ ಅವರು ಇದ್ದಾರಲ್ಲ, ಅವರು ಪಕ್ಕದಲ್ಲಿರೋ ಆರ್ಟಿಸ್ಟ್ಗಳಿಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತುಂಬಾ ಕಂಫರ್ಟ್ ಝೋನ್ ಕೊಡ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಈಗ ಅವರು ಇಲ್ಲ ಹೀಗೆ ಅಂತ ಅವ್ರು ಇದಾಗ್ತಾರೆ. ಪಾಪ ಅವ್ರು ಹೇಳಿದ್ರು ಕೊನೆಗೂ. ಆಡಿಯನ್ಸ್ ಆನ್ ಸ್ಪೆಷಲ್ ನೋಟ್, ನಮ್ಮ ಟ್ರಿಬಲ್ ಕಡೆಯಿಂದ ನಮ್ಮ ಪ್ರೇಮದ ಊರಲ್ಲಿ ಟೀಮ್ ಅವರು ಇದ್ದಾರೆ. ಅದರಲ್ಲಿ ಒಂದು 2 ಮಿಸ್ ಆಗಿದ್ದಾರೆ. ಅದರಲ್ಲಿ ಲೀಡ್ ಆಕ್ಟರ್ ಶ್ರೀರಾಮ್ ಸರ್ ಹಾಗೆ ತಪಸ್ವಿನಿ ಮ್ಯಾಮ್. ಇವರಿಬ್ರದ್ದು ಸ್ವಲ್ಪ ನಮಗೆ ಏನೋ ನಮ್ದು ಇದು ಫಸ್ಟ್ ಇಂಟರ್ವ್ಯೂ, ಇವ್ರದ್ದೆಲ್ಲ ಒಂದು ಸ್ವಲ್ಪ ಡೇಟ್ಸ್ ಇಟ್ಬಿಡ್ತು, ಹಾಗಾಗಿ ಒಂದು ಸ್ವಲ್ಪ ಮಾಡ್ತಿದೀವಿ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಅಂದ್ರೆ ಸಿನಿಮಾ ಸಕ್ಸಸ್ ಆಗಿ ಒಂದು ಸಕ್ಸಸ್ ಮೀಟ್ ಅಲ್ಲಿ ಖಂಡಿತ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡ್ತೀವಿ. ಅವರು ಕೂಡ ನಮ್ಮ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಶ್ರೀರಾಮ್ ಸರ್ ಹಾಗೆ ತಪಸ್ವಿನಿ ಮ್ಯಾಮ್, ವಿ ಮಿಸ್ ಯು. ಸಾಧ್ಯವಾದ್ರೆ ರಂಗಾಯಣ ರಘು ಸರ್ ಅವ್ರನ್ನೂ ಕರ್ಕೊಂಡ್ ಬರ್ತೀವಿ. ಇದು ಮೇನ್ ಆಗಿ ಅದು ಹೈಗೋಲ್ ಟಾಸ್ಕ್ 3 ಬಂದ್ಬಿಟ್ಟು ಟಂಗ್ ಟ್ವಿಸ್ಟರ್ಸ್. ಸೊ ಇದನ್ನ ಫಸ್ಟ್ ನಾನು ರಮಿಕಾ ಅವ್ರಿಗೆ ಕೇಳೋದಕ್ಕೆ ಅಯ್ಯೋ ಪ್ಲೀಸ್ ಓಕೆ. ಸೊ ನೀವೇನ್ ಹೇಳ್ಬೇಕು ಅಂದ್ರೆ ವೆರಿ ಸಿಂಪಲ್, ಕೆಂಪು ಲಾರಿ ಕಪ್ಪು ಲಾರಿ. ಸೊ ಅದನ್ನ ಕೆಂಪು ಲಾರಿ ಕಪ್ಪು ಲಾರಿ ಅಲ್ವಾ? ಅದನ್ನ ಒಂದು 5 ಸಲ ಹೇಳ್ತೀನಿ. ಓಕೆ ಸೂಪರ್.
ಸರ್ ಇವಾಗ ನಿಮಗೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ನಮ್ಗೇನ್ ದಯಾದಾಕ್ಷಿಣ್ಯ ಅಲ್ಲ, ಅವ್ರು ಕೊಟ್ಟಿದ್ದಕ್ಕೂ ಅಲ್ರಿ, ಕೆಂಪು ಲಾರಿ ಕಪ್ಪು ಲಾರಿ ಏನಿದೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಮಗ ಏನೋ ಮರಿ ಸಂಕಂಪಕನ ಅಪ್ಪ ಸಂಪಂಗಪ್ಪ. ಅದೆಲ್ಲಿದೆ? ಟ್ರೈ ಮಾಡಿ ಸರ್, ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಅಪ್ಪ ಸಂಪಂಗಪ್ಪ, ಸಂಗಮವಲ್ಲ. ಸಂಕಂಪಪ್ಪನ ಮಗ ಮರಿ ಸಂಗಂಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಕಂಬಪ್ಪ. ಸಂಪಂಗಪ್ಪ. ನಮ್ಮ ಎಡಿಟರ್ಗೆ ವೆರಿ ಸಿಂಪಲ್. ಲೋರಿ ರಾಲಿ. ಲೋರಿ ರಾಲಿ. ರಾಲಿ ಲೋರಿ ರಾಲಿ ಅದನ್ನ 5 ಸಲ ಫಾಸ್ಟ್ ಆಗಿ ಹೇಳ್ಬೇಕು. ಲೋರಿ ರಾಣಿ, ಲೋರಿ ರಾಣಿ, ಲೋರಿ ರಾಣಿ, ರೋಲಿ ರಾಣಿ. ರೋಲಿ ಆಯ್ತು. ಲೋರಿ ರಾಣಿ, ಲೋರಿ ರಾಣಿ, ಲೋರಿ ರಾಣಿ, ಲೋರಿ ರಾಣಿ, ಲೋರಿ ರಾಣಿ. ಅಲ್ಲ ಇದು ಪರ್ಸನಲ್ ಪಾಪ ಅವ್ರ ರಾಜ್ ಸರ್ದು ಹೆಂಗಿದೆ? ರಾಜ್ ಏನು ಪರವಾಗಿಲ್ಲ ಸರ್, ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿ, ಅವಾಗ ಯಾರ್ದಾದ್ರು ಪ್ರೊಫೈಲ್ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ದೀಪು ಸೈಲೆಂಟ್ ಸರ್ಗೆ ವೆರಿ ಸಿಂಪಲ್. ಹುಡುಗಿ ಕೆಡಿಸಿದಳೆ ಎಳೆ ಹುಡುಗನ ತಲೆ. ಓ ರೈಟ್ ಟೈಮ್ ಅಲ್ಲಿ ಕೇಳ್ತಾರೆ. ಇಲ್ಲ ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗನ ತಲೆ. ಫಾಸ್ಟ್ ಆಗಿ ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗ. ಕೆಡಿಸಿದ್ದಾಳೆ ಎಳೆ ಹುಡುಗನ ತಲೆ. ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗನ. ಒಂದು ಚೇಂಜ್ ಮಾಡ್ಕೋಬೋದಾ ನೀವು? ಹುಡುಗಿ ಕೆಡಿಸಿದ್ದಾಳೆ ನನ್ನ ಈ ತಲೆ. ಸತ್ಯ ಅಲ್ವಾ ಅದು? ಸೊ ಬ್ಲಶ್ ಆಗ್ತಾರೆ ರಾಜ್ ಸರ್. ಹುಡುಗಿ ಕೆಡಿಸಿದ್ದಾಳೆ ಈ ಹುಡುಗನ ಎಳೆ ಹುಡುಗನ ತಲೆ. ಎಳೆ ಹುಡುಗನ ತಲೆ. ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗನ ತಲೆ. ಫಾಸ್ಟ್. ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗನ ತಲೆ. ಇನ್ನು ಫಾಸ್ಟ್. ಹುಡುಗಿ ಕೆಡಿಸಿದ್ದಾಳೆ ಎಳೆ ಹುಡುಗನ ತಲೆ. ಬಟ್ ನೈಸ್ ಒನ್. ಯಾ ಕರೆಕ್ಟ್ ಆಗಿ ಹೇಳ್ತೀರಾ. ಕರೆಕ್ಟ್, ಅದು ಸತ್ಯ. ಅದು ಈಸಿ ಕ್ವಶನ್ ಕೇಳ್ತೀನಿ ನಿಮ್ಗೆ. ಕಾಗೆ ಪುಕ್ಕ ಗೋಬೆ ಪುಕ್ಕ ಇದನ್ನ 5 ಸಲ ಹೇಳಿ ಸರ್. ಕಾಗೆ ಬುಕ್ಕ, ಕಾಗೆ ಪುಕ್ಕ, ಕಾಗೆ ಪುಕ್ಕ, ಕಾಗೆ ಪುಕ್ಕ, ಗೋಬೆ ಪುಕ್ಕ, ಕಾಗೆ ಪುಕ್ಕ, ಗೋಬೆ ಪುಕ್ಕ. ಕಾಗೆ ಪುಕ್ಕ, ಸರಿ ಆಯ್ತು, ಗೋಬೆ ಐದು ಪುಕ್ಕ. ಸಲ ಆಯ್ತು. ಸೂಪರ್ ಸರ್. ಓಕೆ, ಇಲ್ಲಿಗೆ ನಮ್ಮ ಈ ಟಂಗ್ ಟ್ವಿಸ್ಟರ್ ಹಂತ ಮುಗಿದಿದೆ. ಇದರಲ್ಲಿ ಗೆದ್ದವರು ಯಾರು ಅಥರ್ವ ಅವರೇ? ಆಕ್ಚುಲಿ ಫಸ್ಟ್ ನಾನೇ ಹೇಳಿದ್ದು. ಆಕ್ಚುಲಿ ಗೆದ್ದಿದ್ದು ನಮ್ಮ ಡೈರೆಕ್ಟರ್ ಸರ್. ಆಕ್ಚುಲಿ ಬೇಡ, ತಮಾಷೆ ಕಾಮಿಡಿ. ಒಂದು ಚಾನ್ಸ್ ಬೇಡ. ಗೆದ್ದಿರೋದು ನಮ್ಮ ಪ್ರೇಮದ ಊರ್ಲಿ ಟೀಮ್ ಅವರು. ಥ್ಯಾಂಕ್ ಯು ಹೊಡಿ ಸರ್ ಸರ್. क्या बात है सर, क्या बात, ये बात है. ಅಪರೂಪಕ್ಕೆ ಏನೋ ಕರೆಕ್ಟ್ ಆಗಿ ಹೇಳಿದೀರಾ. ಅದೇ ಖುಷಿಗೆ ನಮ್ಮ ಪ್ರೊಫೈಲ್ ಬರುತ್ತೆ ನೋಡಿ ಸರ್. ಇವಾಗ ಆಕ್ಚುಲಿ ಏನ್ ಗೊತ್ತಾ ಡೈರೆಕ್ಟರ್ ಸರ್, ನೀವು ಈಗ ರಮಿಕಾ ಅವ್ರಿಗೆ ಸೀನ್ ಪೇಪರ್ ಕೊಟ್ಟಿದ್ದೀರಾ, ಆಕ್ಟ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಇವಾಗ ಸಡನ್ ಆಗಿ ಒಂದು ಟಾಸ್ಕ್ ಅವ್ರಿಗೆ. ಇವಾಗ ನೀವು ಒಂದು 10-15 ಸಿನಿಮಾ ಮಾಡ್ಬಿಟ್ಟಿದ್ದೀರಾ, ಸೂಪರ್ ಹಿಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ನಿಮ್ಮ ಫ್ಯಾನ್ಸ್ಗಳಿಗೆ, ನಿಮ್ಮ ಆಡಿಯನ್ಸ್ಗಳಿಗೆ ಒಂದು ಕ್ಯೂರಿಯಾಸಿಟಿ ಏನು, ನಿಮ್ಮ ಮದುವೆ ಯಾವಾಗ? ಸೊ ಒಂದು ಕ್ಯೂರಿಯಾಸಿಟಿ ಇದೆ ಇರೋದು. ಸೊ ಫೈನಲಿ ಅವ್ರು ಗೆಟಿಂಗ್ ಮ್ಯಾರಿಡ್. ಓಕೆ, ಸೊ ಇವಾಗ ನ್ಯೂಸ್ ಆಂಕರ್ ಆಗಿ ನೀವು ಅದನ್ನ ಹೆಂಗೆ ಹೇಳ್ತೀವಿ? ಇವರಲ್ಲ ಸರ್ ಹೇಳುದು, ಅದನ್ನ ಟ್ವಿಸ್ಟ್ ಮಾಡೋಣ. ಓಕೆ, ಟ್ವಿಸ್ಟ್ ಮಾಡೋಣ. ಓಕೆ ಓಕೆ, ಸೇಮ್ ಟಿವಿ ಮುಂದೆ ಕೂತಿದ್ದೀರಾ ಸರ್, ಟಿವಿ ಮುಂದೆ. ಸೊ ಇವಾಗ ರಮಿಕಾ ಮದುವೆ ಆಗ್ತಿದ್ದಾರೆ. ಸೊ ಹೆಂಗೆ ಹೇಳ್ತೀರಾ ನೀವು ಅದನ್ನ ಅಂತ? ಆಸ್ ಎ ರಿಪೋರ್ಟರ್ ಆಗಿ ಹೇಳ್ಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ರಬಲ್ ನ್ಯೂಸ್ ಚಾನಲ್. ನಾವು ಹೇಳ್ತಾ ಇರೋವನ್ನ ಸುದ್ದಿ ಅಂತ ನಾವು ಹೇಳ್ತಿರೋ. ಆಗುತ್ತಪ್ಪ, ನಿನ್ ಕೈಲಿ ಆಗುತ್ತಪ್ಪ, ಡೈಲಾಗ್ ಹೇಳಕ್ ಆಗುತ್ತಪ್ಪ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ರಬಲ್ ನ್ಯೂಸ್ ಚಾನೆಲ್ನ. ಈಗ ನಾವು ಹೇಳ್ತಿರುವಂತ ಸುದ್ದಿಯನ್ನ ಕೇಳಿದ್ರೆ ನೀವೆಲ್ಲರೂ ಸಂಭ್ರಮ ಪಡೋದು ಗ್ಯಾರಂಟಿ. ನೀನಾದನ ಸೀರಿಯಲ್ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿ ತನ್ನ ಚೊಚ್ಚಲ ಸಿನಿಮಾ ಪ್ರೇಮದ ಊರಲ್ಲಿ ಸಿನಿಮಾ ಮೂಲಕ ಸಿನಿ ಪ್ರೇಮಿಗಳನ್ನ ರಂಜಿಸಿ ಜನರ ಮನ ಗೆದ್ದು ಏರುಪೇರು ಹಾಡಿನ ಮೂಲಕ ಹುಡುಗರ ಹೃದಯಗಳನ್ನು ಕದ್ದಂತಹ ಚೆಲುವೆ ರಮಿಕಾ ಶಿವ ಅವರು ಇದೀಗ ತಮ್ಮ ಹೊಸ ಪಯಣವನ್ನು ಆರಂಭಿಸುತ್ತಿದ್ದಾರೆ. ತನ್ನ ನೆಚ್ಚಿನ ಯಾರು ಅಂತ ಗೊತ್ತಿಲ್ಲ ಅವ್ರ ಜೊತೆ ಸಪ್ತಪದಿಯನ್ನ ತುಡಿಯಲು ಮುಂದಾಗ್ತಾ ಇದ್ದಾರೆ. ಇದು ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ಹಲವಾರು ಸಿನಿಮಾಗಳ ಮೂಲಕ ಜನರ ಹೃದಯ ಗೆದ್ದಂತಹ ಈ ಬೆಡಗಿ ಇದೀಗ ಮದುವೆ ಆಗ್ತಾ ಇದ್ದಾರೆ. ಆದ್ರೆ ಈ ಸುದ್ದಿಯನ್ನ ಕೇಳಿ ಅದೆಷ್ಟು ಹುಡುಗರ ಹೃದಯ ಒಡೆಯುತ್ತದೋ ಎಂಬುದರ ಅರಿವಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ನಿಮ್ಗೊಂದು ಚಿಕ್ಕದೊಂದು ಟಾಸ್ಕ್ ಏನಂದ್ರೆ ಸೇಮ್ ನೀವೊಂದು ಎಡಿಟಿಂಗ್ ಟೇಬಲ್ ಮೇಲೆ ಕೂತಿದ್ದೀರಾ ನೀವೀಗ, ನಿಮಗೆ ಸಿಗದೆ ಇರೋ ಒಂದಷ್ಟು ಶಾರ್ಟ್ಸ್ಗಳು ಸಿಕ್ಕಿಲ್ಲ, ಅದಾದ್ಮೇಲೆ ನಿಮ್ಗೆ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ನನ್ಗೆ ಆ ಶಾರ್ಟ್ಗೆ ಈ ಸೀನ್ ಇಲ್ಲ, ಬಟ್ ಅದು ನೀನ್ ಹೇಗಾದ್ರೂ ಮಾಡಿ ನನ್ಗೆ ಎಡಿಟ್ ಮಾಡಿ ಆ ಪ್ಯೂರ್ ಎಮೋಷನ್ ನನಗೆ ತಂದ್ಕೊಡು ಅಂತ. ನೀವು ಒಳ ಮನ್ಸು ನೀವು ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅದನ್ನ ಅನ್ಸುತ್ತೆ. ನಾವು ಪರ್ಫಾರ್ಮರ್ಸ್ ಅಲ್ಲ ಸರ್, ನೀವು ಒಳ ಮನ್ಸು ನೀವು ಅನ್ಕೊಂಡಿರ್ತೀರಾ ನಿಮ್ಗೆ ಎಡಿಟಿಂಗ್ ಟೇಬಲ್ ಮೇಲೆ ಕೂತಿದ್ದೀರಾ, ನೀವು ಕೇಳ್ತೀರಾ ಸರ್ ಈ ಶಾರ್ಟ್ ಇಲ್ಲ ಅಂತ, ಇಲ್ಲ ನನ್ಗೆ ಹಿಂಗೆ ಬೇಕು ಇದೇ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಅವಾಗ ನಿಮ್ಮ ಮೈಂಡ್ ಅಲ್ಲಿ ಯಾವ ಥಾಟ್ಸ್ ಹೋಗುತ್ತೆ? ಹರ್ಷಿತ್ ಇದೊಂದೇ ಸಿನಿಮಾ ಸಾಕಂತನ ಅವ್ರಿಗಿದೆ ಬೈಕೊಳ್ಳೋದೇ ಅಂತಲ್ಲ, ನೀವ್ ಯಾವ ತರ ಮ್ಯಾನರಿಸಮ್ ಹೆಂಗ್ ಹೇಳಿರ್ಬೋದು ಅದು ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಸರ್ ಅಲ್ಲ ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನೇ ಅಲ್ಲ ಸರ್, ಅದು ಏನೇ ಇದ್ರು ಕೂಡ ನಾವು ಮೌಸ್ ಕೈಯಲ್ಲಿ ಮೌಸ್ ಇರುತ್ತೆ ಅಷ್ಟೇ ಸರ್. ಹಿಂಗ್ ಕೂತಿರ್ತೀನಿ ನಾನು, ಲೆಫ್ಟ್ ಸೈಡ್ ಕೂತಿರ್ತಾನೆ, ನಾನು ಅಪ್ಪಿ ತಪ್ಪಿ ಹೆಂಗಾದ್ರು ಹೇಳ್ದೆ ಅಂತ ಅನ್ಕೊಳ್ಳಿ ಸರ್, ನೋಡ್ತಿದ್ದೀನಿ ಶಾರ್ಟ್ ಇಲ್ಲ ಸರ್ ಆಯ್ತಾ, ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸೆಟ್ಟಲ್ಲಿ ತಿಕ್ಕೋ ಬರ್ಬೇಕು ಯಾವ ಶಾರ್ಟ್ ಬೇಕು ಇಲ್ಲಿ ಬಂದು ಕೇಳೋದಲ್ಲ, ಅದು ಒಳಗಡೆ ಹೇಳ್ತಾ ಇರ್ತಾರೆ ಇಲ್ಲಿ ಬಂದು ಕೇಳೋ ಸೆಟ್ಟಲ್ಲಿ ತಿಕ್ಕೊಂಬರ್ಬೇಕು, ಸೆಟ್ಟಲ್ಲಿ ಹೆಂಗ್ ಬೇಕಂಗೆ ತಗೊಂಬರೋದು, ಇಲ್ಲಿ ಇಷ್ಟ ಬಂದಂಗೆ ಎಡಿಟ್ ಮಾಡ್ಬೋದು. ಇಲ್ದಿರೋ ಶಾರ್ಟ್ ನಾವೆಲ್ಲಿಂದ ತಗೊಂಬರೋದು, ನಾವು ಎಡಿಟರು ಕ್ರಿಯೇಟರಾ ಮನ್ಸು ಮಾತಾಡ್ಕೊಂಡು ರಮಿಕಾ ಶಿವ ಅವ್ರಿಗೆ ಸೊ ಜಸ್ಟ್ ಸಿಚುವೇಶನ್ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವ್ದೋ ಒಂದು ದೊಡ್ಡ ಇವೆಂಟಿಗೆ ಹೋಗಿದ್ದೀರಾ, ಓಕೆ, ಈಗ ಪ್ರೇಮದವ್ರಲ್ಲಿ ಸಿನಿಮಾ ಟೀಮ್ ಪ್ರಮೋಷನ್ಗೆ ಹೋಗಿದ್ದೀರಾ, ಒಂದು ತುಂಬಾ ಕ್ರೌಡ್ ಇದೆ, ಓಕೆನಾ. ಸೊ ಸಡನ್ ಆಗಿ ನೀವು ಮಾತಾಡಕ್ ಹೋಗ್ಬೇಕು, ಮೈಕ್ ಸ್ಟಾಪ್ ಆಗ್ಬಿಡುತ್ತೆ, ವರ್ಕ್ ಆಗೋದು. ಸೊ ಹೌ ಯು ವಿಲ್ ಮ್ಯಾನೇಜ್ ದ ಸಿಚುವೇಶನ್? ಮೈಕ್ ವರ್ಕ್ ಆಗ್ತಿಲ್ಲ, ಇನ್ನೊಂದು ಕೊಡಿ ಅಂತೀನಿ. ಮೈಕ್ ಇಲ್ಲ, ಮೈಕ್ ಸ್ಟಾಪ್ಸ್ ವರ್ಕಿಂಗ್, ಎಲ್ಲ ಮೈಕ್ ಸ್ಟಾಪ್ಸ್ ವರ್ಕಿಂಗ್. ಸೊ ಹೌ ಯು ವಿಲ್ ಹ್ಯಾಂಡಲ್ ಸಿಚುವೇಶನ್? ಏನ್ ಮ್ಯಾನೇಜ್ ಮಾಡ್ತೀರಾ? ಇಲ್ಲ ಜೋರಾಗಿ ನೀವೇ ಕಿರಿಸ್ತೀರಾ? ಏನ್ ಮಾಡ್ತೀರಾ? ಅಲ್ಲ ಅವಾಗ್ಲೇ ನೋಡಿದ್ನಲ್ಲ ಸರ್ ಹಾಲು ಸರ್ ರವೆ ಅದೇ ಹೆಂಗೆ ಹೇಳ್ತೀರಾ? ಹಂಗೆ ಏನಾದ್ರು ಮಾತಾಡಕ್ಕಿದ್ರೆ ಹಂಗೆ ಮಾಡೋದು. ಸಿನಿಮಾ ಪ್ರಮೋಷನ್ ಮಾಡ್ಬೇಕು, ಅದನ್ನ ಹೆಂಗ್ ಕನ್ವೆ ಮಾಡ್ತೀರಾ? ಡ್ಯಾನ್ಸ್ ಮಾಡ್ತೀರಾ? ಮ್ಯೂಸಿಕ್ ಪ್ಲೇ ಆಗಲ್ಲ ಅಂತನಾ? ಅಲ್ಲ ಮ್ಯೂಸಿಕ್ ಪ್ಲೇ ಆಗುತ್ತೆ, ನೀವು ಮಾತಾಡಕ್ಕಾಗಲ್ಲ. ಹಾ ಇಮಿಡಿಯೇಟ್ ಡ್ಯಾನ್ಸ್ ಮಾಡ್ತೀನಿ, ಸಾಂಗ್ ಹಾಕಿನ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ. ಪ್ರೇಮದವ್ರಲ್ಲಿ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಆಡಿಯನ್ಸ್ ನ ಒಟ್ಟು ಬೇಜಾರ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಮಾಡಿ ಕಳಿಸ್ತೀರಾ? ನಾವು ಬೇಕಂತ ಪ್ರಮೋಷನ್ ಇದನ್ನ ಮಾಡ್ಬೇಕು. ನನಗೆ ಹೊಸ ಐಡಿಯಾ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಬಂದು ನಮ್ಮ DOP ಸರ್, ನಿಮ್ಗೆ ಒಂದು ಸೀನ್ ನ ನೀವು ಶೂಟ್ ಮಾಡಿರ್ತೀರಾ, ನಿಮ್ಗೆ ಸ್ಯಾಟಿಸ್ಫೈ ಇರಲ್ಲ, ನೀವು ಹೇಳ್ತೀರಾ ಡೈರೆಕ್ಟರ್ಗೆ ಸರ್ ಚೆನ್ನಾಗಿ ಬಂದಿಲ್ಲ ಅಂತ, ಆದ್ರೂ ಅವ್ರು ಇಲ್ಲ ಇದು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರು ಮತ್ತೆ ಎಡಿಟಿಂಗ್ ಟೇಬಲ್ ನೋಡಿ ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಮತ್ತೆ ನಿಮ್ಮ ಹತ್ರ ವಾಪಸ್ ಬಂದು ಮತ್ತೆ ಇದು ರೀಟ್ ಶೂಟ್ ಮಾಡೋಣ ಅಂತ ಈ ತರ ಏನಾದ್ರು ಸಂದರ್ಭ ನಡೆದಿದ್ಯಾ ನಿಮ್ಗೆ? ಆ ತರ ಯಾವುದು ನನಗೆ. ಸೊ ನಿಮ್ಮ ಕ್ಲಿಯರ್ ಆಗೋಗ್ಬಿಡುತ್ತೆ, ಸ್ಪಾಟ್ ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ತಾರೆ. ಅವರಂತೂ ಅನ್ಕೊಂಡಿಲ್ಲ ಬಿಫೋರ್ ದಟ್. ನಮ್ DOP ಇದ್ದಾರಲ್ಲ, ಅದೇ ನಿಮ್ಗೆ ಮಾಮೂಲಿ ಗೊತ್ತಲ್ಲ, ಹಳೆ ಕಾಲದಲ್ಲಿ ಅಂದ್ರೆ ಇವಾಗ ಸ್ವಲ್ಪ ಕಡಿಮೆ ಅದು ಪದ ಯೂಸ್ ಮಾಡೋದು, ಕ್ಯಾಮರಾಮ್ಯಾನು ಡೈರೆಕ್ಟರ್ ಅಂದ್ರೆ ಗಂಡ ಹೆಂಡತಿ ಅಂತಾರಲ್ಲ, ಅದೊಂಥರ ಹುಚ್ಚುತನದ ಹೆಂಡತಿ ಅದು. ಹಿಂಗೆ ಅಂತಂದ್ರೆ ಗಂಡ ನೀನ್ ಏನ್ ಮಾಡ್ತೀಯ ಮಾಡು, ನಾನು ಇದೀನಿ ಜೊತೆಲಿ ಅಂತಾರೆ ಗೊತ್ತಾ. ಕೆಲವ್ರು ಬಿಟ್ಬಿಡ್ತಾರೆ ಗೊತ್ತಾ, ಏನೋ ಹೋಗ ಮಾಡ ಹಾಳಾಗೋಗು ಅದನ್ನ ನಿನ್ ಜೊತೆ ಇರ್ತೀನಿ ಅಂತಾರೆ ಗೊತ್ತಾ. ಆ ತರ ಬೆಟ್ಟದ ಮೇಲೆ ಸರ್, ಅಲ್ಲಿ ಬೆಟ್ಟದ ಮೇಲೆ ಶಾರ್ಟ್ ತೆಗಿದ್ರು, ನಾವೊಂದು ಸೀನ್ ತೆಗ್ದಿದ್ವಿ, ಫುಲ್ ಕೆಸರು, ಕ್ಯಾಮ್ರಾ ನನಗೆ ಬರುತ್ತೆ ಅನ್ನೋ ಕ್ಲಾರಿಟಿ ನನಗಿಲ್ಲ, ನನ್ಗೆ ಡೌಟ್ ಇದೆ. ಬಟ್ ಕ್ಯಾಮ್ರಾದವ್ರು ಸರ್ ನಿಮ್ಗೆ ಸರ್ ನಾನು ಕರ್ಕೊಂಡ್ಬರ್ತೀನಿ ಬಿಡಿ ಸರ್. ರಘು ಸರ್ದು ಸೀನ್ ಅದು ಬೆಟ್ಟದ ಮೇಲೆ, ಆರಾಮಾಗಿ ನೀವು ಇಂಥ ಜಾಗದಲ್ಲಿ ಶಾರ್ಟ್ ತೆಗಿಬೇಕು. ನಿಮ್ಗೊಂದು ನನ್ನ ಹತ್ರ ಮೇಕಿಂಗ್ ಫುಟೇಜ್ ಇದೆ, ನಾನು ಅಂದ್ರೆ ಮೇಕಿಂಗ್ ಫುಟೇಜ್ ಬಿಟ್ಟಿಲ್ಲ. ಮೇ ಬಿ ಅವ್ರು ಆಗೋ ಹೊತ್ತಿಗೆ ಅವರು ನೆನ್ನೆ ನೀವು ಆ ಶಾರ್ಟ್ ನೋಡಿದ್ರಿ, ಅಂದ್ರೆ ಕ್ಯಾಮ್ರಾ ಹಾಕಿ ತೆಗ್ದಿದ್ದು ನೀವು ನೋಡಿದ್ರಿ. ಕ್ರೇನ್ 40 ಫೀಟ್ ಕ್ರೇನ್ ಹಾಕಿ ಕೂತಿದ್ರು ಕೆಳಗಡೆ, ಕಂಪ್ಲೀಟ್ ಪ್ರಪಾತ. ಆ ಮನುಷ್ಯ ಅದ್ ಹೆಂಗ್ ಕೂತಿದ್ದ ಅಂತ ಮಾತ್ರ ನಮ್ಗೆ ಗೊತ್ತಿಲ್ಲ. ಒಂದು ನಾವು ನಮ್ದು ಟೆಂಪಲ್ ಇದೆಯಲ್ಲ, ಆ ಟೀಸರ್ ಒಂದು ಟೆಂಪಲ್ ತೋರಿಸ್ತೀವಲ್ಲ, ಅಲ್ಲಿ ತೋರಿಸ್ಬೇಕಾದ್ರೆ. ಸೊ ಆ ವಿಚಾರದಲ್ಲಿ ನಮ್ಮ DOP ಒಂಥರ ಹುಚ್ಚು ಹೆಂಡ್ತಿ, ನೀನ್ ಏನ್ ಮಾಡ್ತೀಯ ಮಾಡ, ನನ್ನ ಜೊತೆ ಇರ್ತೀನಿ. ಅವ್ರ ವರ್ಕ್ ಮಾತ್ರ ಪಕ್ಕಾ ಕತ್ತಿದ್ದಾರೆ. ಆದ್ರೆ ಇನ್ನೊಂದಿದೆ, ಅಂದ್ರೆ ನೀನು ಗೆಲ್ಲೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡು, ನಿನಗೆ ಸಾಥ್ ಕೊಡ್ತೀನಿ. ನೀನ್ ಕುಡ್ಕೊಂಡು ಸಿಗರೇಟ್ ಎತ್ಕೊಂಡು ಹಾಳಾಗ್ತೀಯ ಅಂದ್ರೆ ಸಾಥ್ ಕೊಡ್ತೀನಿ ಅಂತ ಅನ್ನಲ್ಲ. ಸೊ ಆ ತರದ ಹೆಂಡತಿ ಇದು, ಹುಚ್ಚೆಂಟಿ. ಇವ್ರಿಬ್ರದ್ದು ಇನ್ನೊಂದು ಕ್ಯೂಟ್ ಒಂದು ಜಗಳ ಹೇಳ್ತೀನಿ. ಹೆಂಗೆ ಅಂತಂದ್ರೆ ಇವಾಗ ಏನೋ ಸ್ವಲ್ಪ ಟೈಮ್ ತಗೊಳ್ತಿರ್ತಾರೆ ಲೈಟ್ ಮಾಡಕ್ಕೆ, ಮನೋಜ್ ರಾಜ್ ರೆಡಿ ರಾಜ್ ರೆಡಿ ರೆಡಿ ರಾಜ್ 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 ಅಂತಿರ್ತಾರೆ 100 ಸಲ ಆಯ್ತಾ. ಅದೇ ಏನಾದ್ರು ಸ್ವಲ್ಪ
ಮನೋಜ್ ಸರ್ ಆ ಕಡೆ ಹೋಗ್ಬಿಟ್ಟು ಏನೋ ಹಂಗೆ ರೇಗಿಸ್ಕೊಂಡು ಏನೋ ಅಲ್ಲಿ ಮಾತಾಡ್ಕೊಂಡು ಈ ಕಡೆ ಬಂದ್ಬಿಡ್ತಾರೆ, ಏನೋ ನಮ್ಗೇನಿಲ್ವ ಏನೋ ತಿಂತಾ ಇದೀರಾ ಅಂತ. ರಾಜ್ ಸರ್ ಕಾಯ್ತಾ ಇರ್ತಾರೆ, ರೆಡಿ ರೆಡಿ, ಇವಾಗ ಟೈಮ್ ಆಗಲ್ವಾ, ರೆಡಿ ರೆಡಿನಾ ಸರ್, ರೆಡಿ ಬನ್ನಿ, ಯಾಕೆ ಟೈಮ್ ಆಯ್ತು. ಎಷ್ಟು ಸಲ ಆಗಿದೆ ಅಂದ್ರೆ ನಾನಂತೂ ಬರೀ ನಗಾಡ್ತೀನಿ ಅವ್ರಿಬ್ರದ್ದು ಜಗಳ ನೋಡಿ, ಸಖತ್ ಕ್ಯೂಟ್ ಆಗಿರುತ್ತೆ ಅದು. ನಮ್ಮ ಅತಿಥಿಗಳಿಗೆ ಪಾಪ ಏನು ಊಟ ಪ್ಲೀಸ್ ಏನಾಗಲ್ಲ ಚಿನ್ನ